च यो व्यभिचारेण भक्तियोगेन सेवते सगुणान् समतीत्यैतान् ब्रह्मभूयाय कल्पते ब्रह्मणो हि प्रतिष्ठाहम् अमृतस्याव्ययस्य च शाश्वतस्य च धर्मस्य ಸುಖಸ್ಯೈಕಾಂತಿಕಸ್ಯ ಚ. ಆವಾಗ ಮನುಷ್ಯ ಯಾವುದೇ ರೀತಿ ವಿಚಲಿತಗೊಳ್ಳದೆ ಅಡೆತಡೆ ಇಲ್ಲದೆ ನನ್ನಲ್ಲಿ ಅವನ ಭಕ್ತಿಯನ್ನು ತೋರಿಸ್ತಾನೋ ಆಗ ಅವನು 3 ಗುಣಗಳನ್ನು ದಾಟಿ ಬ್ರಹ್ಮನ ಸ್ಥಿತಿಯನ್ನು ಹೊಂದುತ್ತಾನೆ. ಅಂತಹ ಬ್ರಹ್ಮನ ಸ್ಥಿತಿಯನ್ನು ಪಡೆದಂಥ ನನ್ನ ಭಕ್ತರಿಗೆ ನಾನೇ ಅವರ ಮನೆಯಾಗಿ ಅಮರತ್ವವಾಗಿ ಅನಂತವಾಗಿ ಅವಿನಾಶಿಯಾಗಿ ಸತ್ಯಯುತವಾಗಿ ಹಾಗೆ ಅನಂತವಾದ ಕೊನೆಯೇ ಇಲ್ಲದಂತಹ ಖುಷಿಯಾಗಿ ಕೂಡ ಇರ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.